ನಮಸ್ಕಾರ ಗೆಳೆಯರೇ, ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತಿದ್ದು ನಾನು ನಿಮಗೆ ತೋರ್ಸೋಕೆ ಹೊರಟಿರೋದು ಜಾಗ ಬಂದು ಮೈಸೂರಲ್ಲಿ ನಡೆಯೋ ಎಕ್ಸಿಬಿಷನ್. ಹಬ್ಬದ ನಂತರ ಬರ್ತಾ ಇದೀವಿ. ಸೊ ಕ್ರೌಡ್ ಇದೆ. ನಾವು ದಸರಾ ಟೈಮಲ್ಲಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ಕೋತೀವಿ. ಸೊ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟಿಕೆಟ್ ತಗೋಬೇಕಲ್ಲಿ. ಟಿಕೆಟ್ನ ತಗೊಂಡು ಫೋಟೋಗೆ ಪೋಸ್ಗಳನ್ನ ಕೊಟ್ಟು ಒಳಗಡೆ ಎಂಟ್ರಿ ಕೊಟ್ವಿ. ಬಟ್ ಆದರೆ ಇವತ್ತಿದ್ದು ಒಂದು ಏನು ಅನ್ಫಾರ್ಚುನೇಟ್ ಥಿಂಗ್ ಅಂದರೆ, ಡ್ಯೂ ಟು ಸಮ್ ಇಶ್ಯೂಸ್ ಫೌಂಟೇನ್ ಇರಲಿಲ್ಲ. ಎಷ್ಟೋ ಜನ ಇಲ್ಲಿ ಫೌಂಟೇನ್ ಶೋನೇ ನೋಡೋದಕ್ಕೆ ಎಸ್ಪೆಷಲಿ ಬರ್ತಾರೆ. ಅದು ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ದಿನ ಫೌಂಟೇನ್ ಶೋ ಇರಲಿಲ್ಲ. ಬಟ್ ಎಲ್ಲ ಬೇರೆ ಕಾರ್ಯಕ್ರಮಗಳು ಆ್ಯಸ್ ಯೂಶ್ವಲ್ ನಡೀತಾ ಇತ್ತು. ಇಲ್ಲಿ ನಮಗೆ ಈ ಜೋಕರ್ ಸಿಕ್ಕಿದ್ರು, ವೆರಿ ಟ್ಯಾಲೆಂಟೆಡ್ ಅಂತ ಹೇಳ್ಬೋದು. ಈ ಎಕ್ಸಿಬಿಷನಲ್ಲಿ ಎಲ್ಲ ಕಡೆನೂ ಇವರು ಓಡಾಡ್ತಾ ಇರ್ತಾರೆ ಆ್ಯಂಡ್ ಜನಗಳನ್ನ ಮನೋರಂಜನೆ ಮಾಡ್ತಾ ಅವ್ರನ್ನ ಎಂಟರ್ಟೈನ್ ಮಾಡ್ತಾ ಇರ್ತಾರೆ. ಅವ್ರ ಜೊತೆ ಒಂದು ಫೋಟೋ ತಗೊಂಡು ಮುಂದೆ ಹೋದ್ವಿ. ಸಿದ್ದರಾಮಯ್ಯ ಅಂಬಳ ಇಲ್ಲಿ ಪೂರ್ತಿ ನೋಡ್ತಾ ಇರ್ಬೋದು, ಎಷ್ಟೋ ಶಾಪ್ಸ್ಗಳಿದೆ. ನಮಗೆ ಸಿಕ್ಕಾಪಟ್ಟೆ ಶಾಪ್ಸ್ ಇದೆ. ವೈಡ್ ವೆರೈಟಿ ಆಫ್ ಐಟಮ್ಸ್ಗಳು ಸಿಗ್ತಾ ಇದೆ. ನೋಡ್ತಾ ಇರ್ಬೋದು, ಕೀ ಚೈನ್ಸು, ವಾಚಸ್ಸು ಆ್ಯಂಡ್ ಮಲ್ಟಿಪಲ್ ಥಿಂಗ್ಸ್ಗಳು ಸಿಗ್ತಾ ಇತ್ತು ಇಲ್ಲಿ. ಆ್ಯಂಡ್ ಬೆಡ್ಶೀಟ್ಸು, ಪ್ರತಿಯೊಂದು ವಸ್ತುನೂ ರೀಸನಬಲ್ ಪ್ರೈಸಲ್ಲಿ ಎಷ್ಟೋ ಸ್ಟಾಲ್ಸಲ್ಲಿ ವಿಭಿನ್ನವಾದ ವಸ್ತುಗಳು ಸಿಗ್ತಾ ಇತ್ತು. ನೋಡಿ ತುಂಬ ಖುಷಿ ಆಯಿತು. ಇಲ್ಲಿ ಜಸ್ಟ್ ಎಂಟರ್ಟೈನ್ಮೆಂಟ್ ಅಂತಲ್ಲ, ಶಾಪಿಂಗ್ ಮಾಡೋದಕ್ಕೂ ತುಂಬ ವೈಡ್ ವೆರೈಟೀಸ್ ಆಫ್ ಆಪ್ಷನ್ಸ್ಗಳಿತ್ತು. ನಾವು ತಲುಪಿದಾಗ ಸುಮಾರು 7 ಗಂಟೆ ಆಗಿತ್ತು. ಇಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ನಡೆಯುತ್ತವೆ, ಲೈಕ್ ಆರ್ಕೆಸ್ಟ್ರಾ ಥರ ಮನೋರಂಜನಾ ಕಾರ್ಯಕ್ರಮಗಳು ಇರುತ್ತೆ. ಬಟ್ ನಾವು ಹೋದಾಗ ಇನ್ನೂ ಸೆಟಪ್ಗಳಾಗ್ತಾ ಇತ್ತು. ಈ ಮಧ್ಯದಲ್ಲಿ ನಾವು ಏನೇನೆಲ್ಲ ಶಾಪಿಂಗ್ ಮಾಡ್ಬೋದು ಅಂತ ಚೆಕ್ ಮಾಡ್ತಾ ಇದ್ವಿ. ವೈಡ್ ವೆರೈಟಿ ಆಫ್ ಆಪ್ಷನ್ಸ್ ನೋಡಿ ಸೀರಿಯಸ್ಲಿ ನಾವು 5 ಸೆಕೆಂಡ್ ಕನ್ಫ್ಯೂಸ್ ಆಗಿಬಿಟ್ವಿ, ಯಾವುದನ್ನು ತೊಗೊಳ್ಳೋದು ಯಾವುದನ್ನು ಬಿಡೋದು ಅಂತ. ಬಟ್ ಬೆಸ್ಟ್ನ ಡೆಫಿನೆಟ್ಲಿ ಪರ್ಚೇಸ್ ಮಾಡಿದ್ವಿ. ಇದು ಹೋಟೆಲ್ ಅಲ್ಲ, ಆಶೀರ್ವಾದ್ ಗ್ರ್ಯಾಂಡ್ ಪ್ಯೂರ್ ವೆಜ್ ಹೋಟೆಲ್. ಟೆಂಪಲ್ ಥೀಮ್ ಅಲ್ಲಿ ಎಕ್ಸಾಕ್ಟ್ಲಿ ಟೆಂಪಲ್ ಥೀಮ್ ಮಾಡಿರೋ ಒಂದು ಸೊ ಆ ಕಡೆ ಎಲ್ಲ ಶಾಪಿಂಗ್ ಆಯಿತು. ಚಪ್ಪಲಿ ತಗೊಂಡು ಆ್ಯಂಡ್ ಕೆಲವೊಂದು ಕ್ಲಿಪ್ಸ್ ತಗೊಂಡು, ಬರೀ ಹೆಣ್ಮಕ್ಳಿಗೆ ರೀ, ಗಂಡು ಮಕ್ಳಿಗೆ ಏನೋ ಅಷ್ಟೊಂದು ಆಪ್ಷನ್ಸ್ ಇರೋದಿಲ್ಲ. ಇತ್ತು, ಇಲ್ಲ ಅಂತಲ್ಲ. ಬಟ್ ಆದರೆ ಅವ್ರಗಳಿಗೆ ಬೆಸ್ಟ್ ಬೆನಿಫಿಟ್ ಏನಂದರೆ, ಈ ಸಣ್ಣ ಪುಟ್ಟ ಕ್ಲಿಪ್ಸು, ಇಯರಿಂಗ್ಸು ಆ ಥರ ತಗೊಂಡ್ಬಿಡ್ಬೋದು. ಹುಡುಗರಿಗೆ ಅಂದ್ರೆ ಏನು ತಗೋಬೇಕನ್ನೋದು ಗೊತ್ತಾಗಲ್ಲ. ತುಂಬ ಸ್ಟಾಲ್ಸ್ಗಳು ಹಾಕಿದ್ದಾರೆ ಒಳಗಡೆ, ವೈಡ್ ವೆರೈಟಿ ಆಪ್ಷನ್ಸ್ ಇದೆ. ಈಗ ಇಲ್ಲಿ ಏನೋ ಒಂದು ಕ್ರಿಸ್ಮಸ್ ಥೀಮ್ ಥರ ಏನೋ ಮಾಡಿದಾರೆ ಅನಿಸುತ್ತೆ, ನೋಡೋಕೆ ಚೆನ್ನಾಗಿದೆ. ಅದು ರೈಟ್ ಸೈಡು ಏನೋ ಟೆಂಪಲ್ ಥೀಮ್ ಏನೋ ಮಾಡಿದ್ದಾರೆ. ಸೊ ನೋಡೋದಕ್ಕೆ ಮಾತ್ರ ಲೈವ್ ಆಗಿ ತುಂಬ ಮಸ್ತಾಗಿ ಕಾಣ್ತಾ ಇದೆ. ಚೆನ್ನಾಗಿ ಒಂದು ಟ್ರೈ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಈಗ ಬೇರ್ ನೋಡ್ತಾ ಇರ್ಬೋದು. ಜೈಗೆಂಟಿಕ್ ಆಗಿದೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ಒಂಥರ ಪಾಂಡ ಟ್ರೈನ್ ಅಂತ ಒಂಥರ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಒಳ್ಳೆ ಮಜಾ ಇರುತ್ತೆ. ಮೈಸೂರಲ್ಲಿ ಎಕ್ಸಿಬಿಷನ್ ಎವ್ರಿ ಇಯರ್ ಮಸ್ತಾಗಿರುತ್ತೆ. ಏನೋ ಒಂದು ಇನೋವೇಷನ್ ಮಾಡ್ತಾನೆ ಇರ್ತಾರೆ. ಇಲ್ಲೆಲ್ಲ ಕಾರು ಅಲ್ಲ ಇದೆಯಾ, ಪ್ರಾಬ್ಲಿ ಸ್ಟಾಫ್ ಇರ್ತಾರೆ ಅನ್ಸುತ್ತೆ, ಗೊತ್ತಿಲ್ಲ. ದಸರಾ ಟೈಮಲ್ಲಿ ತುಂಬ ಕ್ರೌಡ್ ಇರುತ್ತೆ ಇಲ್ಲಿ. ಇವಾಗ ಸ್ವಲ್ಪ ಲೆಸ್ ಕ್ರೌಡ್ ಅಂತ ಹೇಳ್ಬೋದು.
ಗೌರ್ಮೆಂಟ್ ಸೈಡಿಂದ ಯಾವ ಥೀಮ್ಸ್ಗಳಿದೆ, ಯಾವ ಡೆಮೋಸ್ಗಳಿದೆ ಅದನ್ನು ಕೂಡ ಈ ಎಕ್ಸಿಬಿಷನಲ್ಲಿ ನಾವು ನೋಡ್ಬೋದು. ಒಳಗಡೆ ಹೋಗಿ ನೋಡಿದಾಗ ನಮಗೆ ಸಿಗೋದು ಕೆಲವೊಂದು ಡೆಮೋಸ್ಗಳು ಸಿಗುತ್ತೆ. ಸೊ ಗೌರ್ಮೆಂಟಿಂದ ನಡೆಯೋ ಪ್ರತಿಯೊಂದು ಕಾರ್ಯಕ್ರಮಗಳು, ಅವರು ನಡೆಸ್ತಾ ಇರೋ ಒಂದು ಯೋಜನೆಗಳನ್ನ ನಾವು ಇಲ್ಲಿ ಅರ್ಥ ಮಾಡ್ಕೋಬೋದು, ತಿಳ್ಕೊಬೋದು. ಕ್ವೈಟ್ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ನನಗೆ. ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಕರ್ನಾಟಕ ಗೃಹ ಮಂಡಳಿ. ಐ ಥಿಂಕ್ ಡೆವಲಪ್ಮೆಂಟ್ ಬಗ್ಗೆ ತೋರಿಸ್ತಾರೆ. ಎಷ್ಟೊಂದು ಮಾಡಿದ್ದಾರೆ ಆ ಥರ. ಜಿಲ್ಲಾ ಕೈಗಾರಿಕಾ ಕೇಂದ್ರ ಮೈಸೂರು, ಜಿಲ್ಲಾ ಪಂಚಾಯತ್ ಮೈಸೂರು, ಈ ಕಡೆ ನೋಡ್ಬೋದು ಕೆಲವೊಂದು ಮಂಡಳಿ ಅಂತ ಇದೆ, ಕರ್ನಾಟಕ ರಾಜ್ಯ ಪೊಲೀಸ್. ಸೊ ಡಿಫ್ರೆಂಟ್ ಟೀಮ್ಸ್ ಥರ ಮಾಡಿದ್ದಾರೆ ಇದನ್ನು. ಲಿಟ್ರಲಿ ಹೇಳ್ಬೇಕಂದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಅಂತ ಹಾಕಿದ್ದಾರೆ. ಬಟ್ ಅದು ಎಂಟ್ರಿ ನೋಡಿದ್ರೆ ಒಳ್ಳೆ ಕಾರ್ಟೂನ್ ಎಂಟ್ರಿ ಇದ್ದಂಗಿದೆ. ನೋಡೋಣ ಹೇಗಿರುತ್ತೆ. ಇಲ್ಲಿ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ಗಳು ಕೊಟ್ಟಿದ್ದಾರೆ. ಏನೋ ಒಂದು ಘಟನೆಗಳು ನೋಡಿದ್ರೆ ಏನು ಮಾಡಬೇಕು ಅಂತ. ರಿಯಲ್ ಗನ್ನ ಸರ್ ಇದು? ರಿಯಲ್ ಗನ್ನ ಸರ್ ಇದು? ಓಹ್, ಏನು AK-47 ಅಂತಾರಣ್ಣ? ಮಿಷಿನ್ ಗನ್. ಹಾಂ, ಓಕೆ. ಎಷ್ಟು ರೌಂಡ್ ಫೈರ್ ಆಯ್ತು ಸರ್? 30 ರೌಂಡ್ಸ್ ಇದೆ. ಹಾಂ. ಆಟೋಮೆಟಿಕಲಿ ಹಾಕಿದ್ರೆ ಪೂರ್ತಿ ಕಂಪ್ಲೀಟ್ ಆಗಿ ಒಂದೇ ಸಲ ಇದಾಗುತ್ತೆ. ಓಕೆ. ಅದ್ರಲ್ಲಿ ಸಿಂಗಲ್ ಶಾಟ್ ಇದೆ, ಕ್ಯಾನ್ ಯೂಸ್ ಸಿಂಗಲ್ ಶಾಟ್. ಓಕೆ, ಮೈಸೂರು ಪೊಲೀಸ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಸಮೇತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ರಾಕೆಟ್ ಲಾಂಚರ್ಸ್ ಹತ್ರ ನೀವು ಇದನ್ನು ನೋಡಿರ್ತೀರ ಎಕ್ವಿಪ್ಮೆಂಟ್ಸ್ನ. ಕರ್ನಾಟಕ ಮೈಸೂರು ಸಂಬಂಧಪಟ್ಟಿದ್ದು ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಇಲ್ಲೇ ಕೊಟ್ಟಿದ್ದಾರೆ. KSRPR. ಆಮೇಲೆ ಇದು ಬಂದು ನಿಮ್ಗೆ ಗೊತ್ತಿರ್ಬೋದು, ಬಾಂಬ್ ಡಿಫ್ಯೂಸ್ ಮಾಡೋದಕ್ಕೆ ಬಾಂಬ್ ಸೂಟ್ ಅಂತ ಇದ್ದಾನೆ. ಸೊ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಫನ್ ಪಾರ್ಟ್. 3D ಮೂವಿ ಶೋ ಗೋಸ್ಟ್ ಹೌಸ್. ಆ್ಯಂಡ್ ತುಂಬ ಗೇಮ್ಸ್ಗಳಿದೆ ಇಲ್ಲಿ. ಡ್ರ್ಯಾಗನ್ ರೈಡಿಂದ ಹಿಡಿದು ಬಿಗ್ ವೀಲ್. ಈ ಎಕ್ಸಿಬಿಷನಲ್ಲಿ ಬಂದಾಗ ಇದೊಂಥರ ಮಜಾ ಈ ಗೇಮ್ಸ್ಗಳನ್ನೆಲ್ಲ ಆಡೋದಕ್ಕೆ. ಬಟ್ ನಾನು ಯಾವ ಗೇಮು ಆಡೋಕ್ಕಾಗಲಿಲ್ಲ. ಬಟ್ ಆದರೆ ನೋಡೋದಕ್ಕೆ ಮಾತ್ರ ತುಂಬ ಸಖತ್ತಾಗಿ ಕಾಣ್ತಾಯಿತ್ತು. ಈ ಕಡೆ ಒಂದಿದೆ, ಅದೇ ಥರ ಆ ಕಡೆಯೂ ಒಂದಿದೆ ನೋಡಿ. ಸೊ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದನ್ನು ಮುಗಿಸ್ಕೊಂಡು ಇನ್ನೊಂದು ಸೆಕ್ಷನ್ಗೆ ಹೋದ್ವಿ. ಇಲ್ಲೂ ಕೂಡ ತುಂಬ ಶಾಪಿಂಗ್ ಆಪ್ಷನ್ಸ್ ಇದೆ, ಪ್ಲಸ್ ವೈಡ್ ವೆರೈಟಿ ಆಫ್ ಫುಡ್ ಆಪ್ಷನ್ಸ್ ಇತ್ತು. ಒಟ್ಟಾರೆ ಹೇಳಬೇಕು ಅಂದರೆ ದಿಸ್ ಈಸ್ ಅ ಬೆಸ್ಟ್ ಪ್ಲೇಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಸೂರಲ್ಲಿ ಬಂದಾಗ ಒಂದು ದಿನ ನಾವೇನ ಡೇ ಔಟ್ ಸ್ಪೆಂಡ್ ಮಾಡಬೇಕು, ಯಾವುದೋ ಒಂದು ಜಾಗ ಹೊಸದನ್ನು ನೋಡಬೇಕು ಅಂದಾಗ ಎಕ್ಸಿಬಿಷನ್ ಬಂದರೆ ನಿಜವಾಗ್ಲೂ ವರ್ತ್ ಇಟ್. ಗೇಮಿಂದ ಹಿಡಿದು ಗೌರ್ಮೆಂಟ್ ಆರ್ಗನೈಸ್ ಮಾಡಿರೋ ಥೀಮ್ಸ್ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಡೇ ಸ್ಪೆಂಡ್ ಮಾಡಬೇಕು ಅಂದರೆ ಮಸ್ಟ್ ವಿಸಿಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜನಗಳು ಅಷ್ಟೇ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಕಾಣಲಿಲ್ಲ, ಬಟ್ ಈ ಕಡೆ ಮಾತ್ರ ಸಿಕ್ಕಾಬಡೆ ಜನ ಇದ್ದರು. ವೀಕ್ ಡೇಸ್ ಹೋಗಿದ್ದಿದ್ದು ಮಸ್ತ್ ಇತ್ತು ಮಾತ್ರ. ಏನಿದು? ಏನು ಮಿಷನ್ ಇದು? ಜ್ಯೋತಿಷ್ಯ ಅಲ್ಲ ಸರ್, ಶಾಸ್ತ್ರ ಹೇಳೋದು. ಶಾಸ್ತ್ರ ಹೇಳೋದಾ? ಓಕೆ. ಮೊದಲೇದು ಇರ್ತಿತ್ತಲ್ವಾ? ಎಲ್ಲ ಕಡೆನೂ ಇಡ್ತಿದ್ರು, ಇವಾಗ ತೆಗೆದು ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಈ ಜಾಗ ಏನು ಅಂತ ನಂಗೆ ನಿಜವೂ ಅರ್ಥ ಆಗಲಿಲ್ಲ, ಬಟ್ ಆದರೆ ನೋಡೋದಕ್ಕೆ ಮಾತ್ರ ತುಂಬ ಅದ್ಭುತವಾಗಿ ಕಾಣುತ್ತೆ. ಒಳಗಡೆ ಹೋಗೋದಕ್ಕೆ ಅವಕಾಶ ಇರಲಿಲ್ಲ, ಲಾಕ್ ಆಗಿತ್ತು. ಬಟ್ ಫೋಟೋ ಸೆಷನ್ಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಸೊ ನಾನು ಬಿಡ್ತೀನ ಒಂದು ಫೋಟೋ ತೊಗೊಂಡೇ ಬಿಟ್ಟೆ. ಮೈಸೂರಿನಲ್ಲಿ ದಸರಾ ಅಂತ ಬಂದಾಗ ಪ್ಯಾಲೇಸ್ನ ನೋಡ್ತೀವಿ, ಆ ಕಡೆ ಆನೆದು ಒಂದು ಮೆರವಣಿಗೆ ನೋಡ್ತೀವಿ. ಬಟ್ ಅದೇ ತುಂಬ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಾಗುತ್ತೆ ಅಂದರೆ ಎಕ್ಸಿಬಿಷನ್ ಅಂತ ಬಂದಾಗ ಎಷ್ಟೋ ಜನ ಮಿಸ್ ಮಾಡಿಬಿಟ್ಟು ಕೆಲವರು ಊರಿಗೆ ಹೋಗ್ಬಿಡ್ತಾರೆ. ಬಟ್ ಆದರೆ ಎಕ್ಸಿಬಿಷನ್ ಒಳಗಡೆ ತುಂಬ ನೋಡೋ ಒಂದು ಒಳ್ಳೆ ಜಾಗಗಳಿರುತ್ತೆ, ಒಳ್ಳೊಳ್ಳೆ ಶಾಪಿಂಗ್ ಇರುತ್ತೆ.
ಎಂಟರ್ಟೈನ್ಮೆಂಟ್ ಅಂತ ನೋಡಿದ್ರೆ ಜೋಕರ್ ವೇಷದಲ್ಲಿ ಹಾಕೊಂಡು ಎಷ್ಟೋ ಜನ ನಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೂ ರೆಡಿ ಇರ್ತಾರೆ. ಇಲ್ಲಿ ಎಂಟ್ರಿಯಲ್ಲಿ ಅಂತ ಬಂದಾಗ ಇಲ್ಲಿ ನೋಡ್ತಾ ಇರ್ಬೋದು, ಇವ್ರು ಬಂದು ಸ್ಟಾಫ್ಸ್ ಇಲ್ಲಿ ಎಂಟ್ರೆನ್ಸ್ನ ಮೇಂಟೈನ್ ಮಾಡೋದು, ಆಮೇಲೆ ಕ್ರೌಡ್ನ ಮೇಂಟೈನ್ ಮಾಡೋದು ಇವ್ರುಗಳೇ. ಸೊ ಈ ಒಂದು ಎಕ್ಸಿಬಿಷನ್ ಎಷ್ಟು ದಿನ ತನಕ ನಡೆಯುತ್ತೆ ಸರ್? ಇನ್ನು ಜನವರಿ 1st ವರೆಗೂ ನಡೆಯುತ್ತೆ ಸರ್. ಜನವರಿ 1st ತನಕ ನಡೆಯುತ್ತೆ. ಸೊ ಸ್ಟಾರ್ಟ್ ಆಗಿದೆ ಅವಾಗ? ಸ್ಟಾರ್ಟ್ ಆಗಿದ್ದು 21 ಅಮಾವಾಸ್ಯೆ ಮುಗಿದ್ಮೇಲೆ ಸರ್. ಅಮಾವಾಸ್ಯೆ ಮುಗ್ದ ಆಮೇಲೆ ಶುರು ಆಗಿದ್ದು. ಸೊ ಇಲ್ಲಿ ಈ ಎಕ್ಸಿಬಿಷನ್ ಅಲ್ಲಿ ಏನೇನೆಲ್ಲ ನೋಡ್ಬೋದು ಜನಗಳು ಸರ್? ನೋಡಕ್ಕಂತ ಸುಮಾರು ಇದೆ ಸರ್. ಈ ಸಲ ಸ್ಪೆಷಲ್ ಏನಂದ್ರೆ ಫೌಂಟೈನ್ ಸರ್. ಫೌಂಟೈನ್ ನೋಡಕ್ಕೆ ಜನ ಕೇಳ್ಕೊಂಡ್ ಬರ್ತಾ ಇದ್ದಾರೆ, ಫೌಂಟೈನ್ ಎಷ್ಟು ಗಂಟೆಗೆ ಸ್ಟಾರ್ಟ್ ಅಂತ. ಮತ್ತೆ ಮೂನ್ ವಾಕ್ ಅಂತ ಒಂದು ಶೋ ಇದೆ ಒಳಗಡೆ, ಅದು ಸೂಪರ್ ಆಗಿದೆ ಮಾತ್ರ. ನಾನು ಟ್ರೈ ಮಾಡಿದೆ. ಮತ್ತೆ ಅಲ್ಲಿ ಅನಿಮಲ್ ಫೋಟೋ ಶೂಟ್ ಮಾತ್ರ ಇನ್ನು ಕ್ರೇಜಿ ಆಗಿದ್ದಾರೆ, ಜನ ಕ್ರೇಜಿ ಆಗಿ ಬರ್ತಾ ಇದಾರೆ ನೋಡಕ್ಕೆ. ಮತ್ತೆ ಮಕ್ಕಳಿಗಂತೂ ಎಂಜಾಯ್ಮೆಂಟ್ ಮಾಡ್ಬೋದು. ತಿನ್ನಕ್ಕಂತೂ ಮಲ್ಗೆ ಇಡ್ಲಿ, ಚಾಟ್ಸ್ ಮಾತ್ರ ಸಾಕಾಗಿದೆ ಒಂದಕ್ಕೊಂದು. ಪ್ರತಿ ವರ್ಷನೂ ಇದೇ ತರ ಆಗತ್ತಾ? ಪ್ರತಿ ವರ್ಷನೂ ಆಗುತ್ತೆ ಸರ್. ಇದೇ ತರ ಎಲ್ಲ ಸಿಗುತ್ತೆ ನಮ್ಗೆ. ಜನ ಮರ್ತ್ ಬಿಡ್ತಾರೆ ಸರ್. ಅಂದ್ರೆ ದಸರಾ ಮುಗಿದ್ಮೇಲೆ ಹೌದು, ಎಕ್ಸಿಬಿಷನ್ ಇನ್ನು 3 ತಿಂಗಳು ಇರುತ್ತೆ ಸರ್. 3 ತಿಂಗಳು ಜನ ಮರ್ತ್ ಬಿಡ್ತಾರೆ ದಸರಾ ಮುಗಿದ್ಮೇಲೆ ಎಕ್ಸಿಬಿಷನ್ ಮುಗಿತು ಅಂತ. ಅಂಡ್ ಈ ವೀಕ್ ಡೇ ಇದು, ವೀಕೆಂಡ್ ಅಲ್ಲ. ಈ ಒಳಗಡೆ ಏನೋ ಸಾವಿರಾರು ಜನ ಇದಾರೆ. ಸೊ ಅದು ಒಂಥರ ಬೆನಿಫಿಟ್, ಜನಗಳಿಗೆ ಇದು ಗೊತ್ತಾಗ್ತಾ ಇಲ್ಲ. ಸೊ ಈ ಒಂದು ವಿಚಾರದಲ್ಲಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ನಿಮ್ಮಂತ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್ ಬರಬೇಕು ಸರ್. ನಮ್ಗೋಸ್ಕರ ಇಲ್ಲಿ ಜನಕ್ಕೆ ತೋರಿಸ್ಬೇಕು, ಕರೆಸ್ಬೇಕು ಸರ್. ನಿಮ್ದು ಸಪೋರ್ಟ್ ನಮ್ಗೆ ತುಂಬಾ ಮುಖ್ಯ ಸರ್. ಎಸ್. ಸೊ ನೋಡ್ತಾ ಇರ್ಬೋದು, ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ಹಾಗೆ ನೋಡೋದಕ್ಕೆ ಇವ್ರೇನು ಸುಳ್ಳು ಹೇಳ್ತಾ ಇಲ್ಲ. ನಾನು ನಿಮ್ಮ ಎಲ್ಲ ಬಿಟ್ಗಳು ಹಾಕಿರ್ತೀನಿ ಒಳಗಡೆ. ಪ್ರತಿ ಒಂದು ಜಾಗನೂ ವರ್ತ್ ಇಟ್ ಅಂತ ಹೇಳ್ಬೋದು. ನಾನು ತುಂಬಾ ಶಾಪಿಂಗ್ ಮಾಡಿದೆ. ಜೈಂಟ್ ವೀಲ್ ಇಂದ ಹಿಡಿದು ಡ್ರ್ಯಾಗನ್ ರೈಡ್ ಇಂದ ಹಿಡಿದು ಪ್ರತಿಯೊಂದು ಇದೆ. ಆಮೇಲೆ ಮಿನಿ ಟಾಯ್ಸ್ಗಳಿದೆ ಮಕ್ಕಳಿಗೆ. ಸೊ ಬಂದು ಎಂಜಾಯ್ ಮಾಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಮೈಸೂರು ಬಂದಾಗ ಈ ಜಾಗ ಮಿಸ್ ಮಾಡಿದ್ರೆ ನಿಜವಾಗ್ಲೂ ನೀವು ಮಿಸ್ ಮಾಡ್ಕೊಳ್ಳೋದು ದೊಡ್ಡದು ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ, ಇವರು ತುಂಬಾ ಒಳ್ಳೆ ಹುಡುಗರು, ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು ಒಳಗಡೆ ಶೂಟ್ ಎಲ್ಲ ಮಾಡೋದಕ್ಕೆ. ಬಟ್ ಅದೇ ಸ್ವಲ್ಪ ಶೈ. ಎಲ್ಲ ಗವರ್ಮೆಂಟ್ ರಜೆಗಳು ಇರುತ್ತೆ, ಮತ್ತೆ ಸ್ಯಾಟರ್ಡೆ ಸಂಡೇ ಎಲ್ಲಾನು ಸಹ ಲೀವ್ ಇರೋದ್ರಿಂದ ಎಲ್ಲ ಮಕ್ಕಳಿಗೂ ಸಹ ಒಂದು ತುಂಬಾ ಹೆಲ್ಪ್ ಆಗುತ್ತೆ. ತಂದೆ ತಾಯಿ ಪೇರೆಂಟ್ಸು, ಮೇನ್ ಆಗಿ ಪೇರೆಂಟ್ಸು ಒಂದು ಎಲ್ಲದಕ್ಕೂ ಸಹ ಒಂದು ಎಂಕರೇಜ್ ಕೊಟ್ಟು ಇಲ್ಲಿ ಬಂದು ಮಕ್ಕಳಿಗೆ ಎಲ್ಲಾನು ಆಟ ಆಡೋದ್ರಿಂದ ಹಿಡಿದು ಒಂದು ಮ್ಯೂಸಿಕಲ್ ಚೇರ್ ಇರ್ಬೋದು, ಎಲ್ಲ ಪ್ರತಿಯೊಂದು ಅಮ್ಯೂಸ್ಮೆಂಟು ಎಲ್ಲ ಇದೆ. ಅದರಿಂದ ನಿಮ್ಮ ಯೂಟ್ಯೂಬ್ಸ್ ಅವರು ಯಾರ್ಯಾರು ಇದ್ದೀರಾ ಎಲ್ಲಾನು ಬಂದು ಇಲ್ಲಿ ಇರೋ ಅಂಥ ಐಟಮ್ಸ್ಗಳನ್ನೆಲ್ಲ ನೋಡಿ ಎಲ್ಲಾನು ಇದು ಮಾಡೋದ್ರಿಂದ ಅವರಿಗೆ ಒಳ್ಳೆ ಇದು ಸಿಗುತ್ತೆ, ಚಾನ್ಸ್ ಅನ್ನೋದನ್ನ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸೊ ಹೇಳ್ತಾ ಇರ್ಬೋದು, ಇಲ್ಲಿ ಬಂದಾಗ ಇವ್ರುಗಳೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಪ್ರತಿಯೊಂದು ಗೈಡೆನ್ಸು ಚೆನ್ನಾಗಿರುತ್ತೆ. ಈವನ್ ಬೇರೆ ಭಾಷೆ ಜನಗಳು ಬಂದಾಗಲೂ ಕೂಡ ಮಾತಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಅದರಲ್ಲೇನೂ ಡೌಟ್ ಇಲ್ಲ. ಮೈಸೂರು ಜನ ಮನಸ್ಸು ತುಂಬ ವಿಶಾಲ, ಯಾರಿಗೂ ಇದು ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ಆರ್ಟ್ ಮಾಡೋ ವ್ಯಕ್ತಿ ಅಥವಾ ಅಲ್ಲವೇ ಅಲ್ಲ. ಬೆಸ್ಟ್ ಥಿಂಗ್ನ ಲಾಸ್ಟಲ್ಲಿ ತೋರಿಸೋಣ ಅಂತ ಈ ಎಕ್ಸಿಬಿಷನ್, ಈ ವರ್ಷದ ಎಕ್ಸಿಬಿಷನಲ್ಲಿ ಒಂದು ಫೇಮಸ್ ಅಂತ ಹೇಳ್ಬೋದು. ಸೊ ಲೈವ್ ಅನಿಮಲ್ಸ್, ಎಸ್ಪೆಷಲಿ ಡೇಂಜರಸ್ ಅನಿಮಲ್ಸ್ ಅಂತ ಹೇಳ್ಬೋದು. ಆಸ್ಟ್ರಿಚ್ಚು ಡೇಂಜರಸ್ ಅಂತ ನೀವು ಕೇಳ್ಬೋದು, ಮುಂದೆ ನಿಮಗೆ ಬರುತ್ತೆ. ಇದು ವಿಭಿನ್ನವಾದ ಕೋಳಿಗಳು. ಇದು ಜಾಪನೀಸ್ ಅಂತೆ, ಜಾಪನೀಸ್ ಬ್ಯಾಂಟನ್. ಡಿಫ್ರೆಂಟ್ ಟೈಪ್ಸ್ ಆಫ್ ಕೋಳಿಗಳು ಅಂತ ಹೇಳ್ಬೋದು. ಪ್ರತಿಯೊಂದು ಬ್ರೀಡು ಡಿಫ್ರೆಂಟು. ಇದು ಸೆಬ್ರೈಟ್ ಅಂತ, ಬ್ರಿಟಿಷ್ ಬ್ರೀಡ್. ಬೈಲಿ ಹೇಳ್ತೀನಿ ಒಂದೇನು ಮಾತು. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್, ಮರಿಬೇಡಿ, ಓಕೆನಾ? ಅಣ್ಣ, ನಾನು ಬಿಳಿಯ ಹಂಗೆ ಕರಿಯ ಅಂತ. ನಾನು ಕೆಂಪು, ನಾನು ಕರಿಯ, ನಾನು ಬಿಳಿಯ, ನಾನು ಯಾರೋ. ನಾನು ಮೊಲ ಕಣೋ, ನಾನು ಮೊಲನೆ, ನಾನು ಗೇರುವ. ಹಲೋ, ಮಾತಾಡೋದಾ? ಹಲೋ. ಮೂಡಿಲ್ಲ ಅಂದಾಗ ನಾನು ಯಾವುದೇ ಕಾರಣಕ್ಕೂ 1 ಸೆಕೆಂಡ್ ಕೂಡ ಮಾತಾಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಹಾವನ್ನ ನೀಟಾಗಿ ಇಟ್ಕೊಂಡಿದ್ದಾರೆ. ಫ್ರೆಂಡ್ಲಿ ಹಾವಿದೆ, ಏನು ಕಚ್ಚಲ್ಲ ಅಲ್ವಾ? ಏನಾಗಲ್ಲ, ಏನು ಮಾಡಲ್ಲ. ಉಗ್ರ ಕಚ್ಚ ಪರ್ಸ್ಬಿಡ್ತದೆ, ಅದು ಅದಕ್ಕೆ ಭಯ. ಸೊ ಈ ಒಂದು ಎಕ್ಸಿಬಿಷನ್ ಬಂದರೆ ಇದನ್ನೆಲ್ಲ ಮುಟ್ಟೋದಕ್ಕೂ ಅವಕಾಶ ಇರುತ್ತೆ. ಬಟ್ ಆದರೆ ನಾನು ನಿಜವಾಗ್ಲೂ ಹೇಳ್ತೀನಿ, ಧೈರ್ಯ ಇಲ್ಲ. ಇಲ್ಲಿರೋರೆಲ್ಲ ಆರಾಮಾಗಿ ಮುಟ್ತವ್ರೆ. ನಾನಂತೂ ನಿಜ ಹೇಳ್ತೀನಿ, ಭಯ ಪಡ್ಕೊಂಡಿದ್ದೀನಿ. ಈಗ ವಿಡಿಯೋ ಇಲ್ಲ ಅಂತ ಏನು ಮುಜುಗರ ಅನ್ನೋದಿಲ್ಲ.
ಸಖತ್ತಾಗಿ ಹಿಡ್ಕೊಂಡಿದ್ದ ನೋಡಿ. ಈ ಕಡೆ ಬನ್ನಿ. ಕೊಡೋಕೆ ಧೈರ್ಯ ಮಾಡಿದ್ರು ಒಂದು ಮೈಸೂರು ಹುಡುಗರು ಬಿಡ್ಲಿಲ್ಲ. ಧೈರ್ಯ ಮಾಡಿ ಅದು ಮುಖ ನೋಡ್ತಾ ಇಲ್ಲ ನನಗೆ ಲಿಟ್ರಲಿ ಭಯ ಆಗ್ಬಿಟ್ಟಿದೆ. ಮಸ್ತಿದೆ ಮಾತ್ರ. ಹಲೋ ಕಚ್ಬೇಡ ಗುರು. ಅದ ಹಾಂ ಜಾವ್ ಜಾವ್ ಥ್ಯಾಂಕ್ ಯು. ಇವ್ರು ನೋಡಿ ಇವ್ರುಗಳ ಧೈರ್ಯ ಮೆಚ್ಚಬೇಕು. ಈ ಹುಡುಗರು ಮೈಸೂರು ಹುಡುಗರು ಏನು ಕಡಿಮೆ ಇಲ್ಲ ಅಂತ ಹೇಳೋದಕ್ಕೆ ಶಿವ ಆಗ್ಬಿಟ್ಟವ್ರೆ. ಸೂಪರ್ ಸೂಪರ್. ಮೈಸೂರಿಗೆ ಬಂದಾಗ ಈ ಜಾಗನ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ, ದಯವಿಟ್ಟು ಬನ್ನಿ. ಲಿಟ್ರಲಿ ಈ ಜಾಗ ಬಂದಿದ್ದವ್ರು ಲಿಟ್ರಲಿ ವರ್ತ್ ಅಂತ ಹೇಳ್ಬೋದು. ಪ್ರತಿಯೊಂದು ಜಾಗನೂ ಮಸ್ತಾಗಿದೆ. ದಸರಾ ಆದಮೇಲೆ ಮೈಸೂರಿಗೆ ಬಂದಾಗ ಏನೇನೆಲ್ಲ ನೋಡ್ಬೋದು ಅಂದರೆ ಎಕ್ಸಿಬಿಷನ್ ನೋಡೋದು ನಿಜವಾಗ್ಲೂ ವರ್ತೆ. ಒಳ್ಳೆ ಮಜಾ ಕೊಡುತ್ತೆ ಮಾತ್ರ. ಅಣ್ಣ ಕೊನೆಯದಾಗಿ ನಿನ್ ಮಾತನ್ನ ಹೇಳ್ಬಿಡು, ನಾನಿದ್ದೀನಿ. ಬಲಕ್ಕೆ ಎಡಕ್ಕೆ ಎರಡು ಬೇರೆ ಇದೆ. ಸೊ ಯಾರನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇದನ್ನು ಚೂಬಿಟ್ಬಿಡ್ತೀನಿ.